ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಬಿಆರ್ಸಿ ಕಚೇರಿಯ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ, ಉತ್ತರ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ 2024-25ನೇ ಸಾಲಿನ ಉತ್ತರ ವಲಯ ವ್ಯಾಪ್ತಿಯ ತಾಲೂಕು ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಜರುಗಿತು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗೇಶ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಯಟ್ ಉಪನಿರ್ದೇಶಕರಾದ ಪುರುಷೋತ್ತಮ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಚಿಕ್ಕೇಗೌಡ, ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಎಂಎಸ್ ವಿಜಯಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿ ಜಿಆರ್ ಶಿವರಾಮು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಇಲಾಖೆಯ ತುಂಬ ಒಳ್ಳೆಯ ಆಶಯಗಳನ್ನು ಇಟ್ಟುಕೊಂಡು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗಿದೆ ಕಲೋತ್ಸವ ಕಾರ್ಯಕ್ರಮ. ಯಾಕೆಂತಂದರೆ ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಅವರಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ ಆ ಮುಖೇನ ಅವರು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗಿ ಅವ್ರ ಪ್ರತಿಭೆ ತೋರಿಸಿ ಒಳ್ಳೆಯ ಮನುಷ್ಯರಾಗಲಿ, ಒಳ್ಳೆಯ ನಾಗರಿಕರಾಗಲಿ ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತುಂಬ ಮಕ್ಕಳು ತುಂಬ ಚೆನ್ನಾಗಿ ಮುದ್ದಾಗಿ ಡ್ರೆಸ್ ಮಾಡ್ಕೊಂಡೆಲ್ಲ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಜಡ್ಜಸ್ಗಳನ್ನ ಹಾಕಿದ್ರು ನಾವು ತುಂಬ ಪಾರದರ್ಶಕತೆಯಿಂದ ಜಡ್ಜ್ಮೆಂಟನ್ನು ಮಾಡಲಿ. ಅವರು ಜಡ್ಜ್ಮೆಂಟನ್ನು ಎಲ್ಲರೂ ಕೂಡ ಗೌರವಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಶಿಕ್ಷಕರ ಸಂಘ, ಮತ್ತು ದೈಹಿಕ ಶಿಕ್ಷಕರ ಸಂಘ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ, ಹಾಗೆ ನಮ್ಮ ಬೇರೆ ಬೇರೆ ಎಲ್ಲ ಸಂಘಗಳು ಕೂಡ ಮುತುವರ್ಜಿಯನ್ನು ವಹಿಸಿಕೊಂಡು ಎಲ್ಲ ನಮ್ಮ ಮುಖ್ಯ ಶಿಕ್ಷಕರು, ಸಂಘಟನೆಯ ನಿರ್ದೇಶಕರುಗಳು ಅವರೆಲ್ಲರೂ ಕೂಡ ತುಂಬ ಶ್ರಮವಹಿಸಿದ್ದಾರೆ. ಮತ್ತು ಎಲ್ಲ ಶಿಕ್ಷಕರು ಕೂಡ 3 ದಿವಸದಿಂದ ತುಂಬ ಶ್ರಮವಹಿಸಿ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ವೇದಿಕೆಯನ್ನು ಈ ಕಾರ್ಯಕ್ರಮದ ಮೂಲಕ ಇಲಾಖೆ ಕಲ್ಪಿಸ್ಕೊಟ್ಟಿದೆ. ಒಂದು ಮಾತಿದೆ, ಏನೇ ಸಾಮಾನ್ಯ ವ್ಯಕ್ತಿನೇ ಅಸಾಮಾನ್ಯವಾದದನ್ನು ಸಾಧಿಸಬಲ್ಲ ಅಂತ. ನೀವು ಯಾವುದೇ ಐತಿಹಾಸಿಕವಾಗಿ ಯಾರನ್ನ ಕೂಡ ಸಾಧಕರನ್ನು ನಾವು ನೋಡಿದ್ರೆ ಅವರೆಲ್ಲ ಬಾಲ್ಯದಲ್ಲಿ, ವಯಸ್ಕ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಗಳೇ, ಆದರೆ ಅಸಾಮಾನ್ಯವಾದದನ್ನು ಸಾಧನೆ ಮಾಡಿದ್ದಾರೆ. ಎ ಮ್ಯಾನ್ ಕ್ಯಾನ್ ಟು ಡೂ ಆರ್ಡಿನರಿ ಥಿಂಗ್ಸ್, ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಅಂತ ಹೇಳ್ತಾರೆ. ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾದದನ್ನು ಸಾಧಿಸಬಲ್ಲ ಅಂತ. ನಮ್ಮ ನಾಗೇಶ್ ಅವರು ಅವರೇ ಹೇಳ್ಕೊಂಡ್ರು, ನಾನೊಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಅಂತ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗ್ತಾರೆ ಅಂದ್ರೆ ಇದಕ್ಕಿಂತ ಉತ್ತಮವಾದ ಉದಾಹರಣೆ ಇನ್ಯಾವುದು ಬೇಕಾಗಲ್ಲ. ಈ ಆರ್ಡಿನರಿ ಮ್ಯಾನ್ ಕ್ಯಾನ್ ಟು ಡೂ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಅಂತ. ಅದು ಸುಮ್ಮನೆ ಬರಕ್ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನ ಇರಬೇಕು, ಶ್ರಮ ಇರಬೇಕು, ಮುಖ್ಯವಾಗಿ ಮುನ್ನುಗ್ಗುವಂತಹ ಛಲ ಇರಬೇಕು, ನಾಯಕತ್ವ ಗುಣ ಇರಬೇಕು. ಇವೆಲ್ಲವೂ ಕೂಡ ನಿಮ್ಮಲ್ಲಿದೆ ಅಧ್ಯಕ್ಷರೇ. ಇವತ್ತು ಏನು ಜಿಲ್ಲಾ ಸಂಘಕ್ಕೆ ತಾವು ನೂತನವಾಗಿ ಆಯ್ಕೆ ಆಗಿದ್ದೀರಿ, ಸರ್ಕಾರದ ಪ್ರತಿಭೆಗಳನ್ನ ಹೊರಚಲಿಕ್ಕೆ ಆಯ್ಕೊಂಡಿರ್ತಕ್ಕಂಥ ಸರ್ಕಾರಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಕ್ಕಳು ಹಳ್ಳಿಗಾಡಿನಿಂದ ಬಂದಿದ್ದೀರಿ. ನೀವೆಲ್ಲರೂ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೇವೆ. ನಾವು ನಮ್ಮ ಸಂಘಟಕರೆಲ್ಲರೂ ನೀವೆಲ್ಲ ಆಗಮಿಸಿದ್ರ. ನೀವೆಲ್ಲ ನಿಮ್ಮ ಪ್ರತಿಭೆಗಳನ್ನ ಹೊರಚಲಿಕ್ಕೆ, ನಿಮ್ಮಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಭೆಗಳನ್ನ ಹೊರಚಲ್ಲಿ ಅದಕ್ಕೆ ಪೋಷಣೆ ಮಾಡಿ ಬೆಳೆಸ್ತಕ್ಕಂಥದ್ದು ಪೋಷಕ, ಶಿಕ್ಷಕ, ಜನಪ್ರತಿನಿಧಿಗಳ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ತಾಲೂಕಂತಲ್ಲಿ ಗೆದ್ದು ಇವತ್ತು ರಾಜ್ಯ ಮಟ್ಟಕ್ಕೆ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗಿ ಅಂತ ಆಶಿಸ್ತಾ, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಬಹಳ ಚೆನ್ನಾಗಿ ನೀವು ಪ್ರದರ್ಶನ ಮಾಡಿ
ಈ ಪ್ರೈಸ್ ಅಂತ ಪ್ರೈಸ್ ತಗೊಳ್ದೇ ಇರ್ತಕ್ಕಂಥವ್ರು ಮುಂದೊಂದ್ಸರಿ ಪ್ರೈಸ್ ತಗೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಂಡು ಬನ್ನಿ, ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಅಂತಕ್ಕಂಥ ಮನವಿಯನ್ನ ಮಕ್ಕಳಲ್ಲಿಟ್ಟು ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಶಾಲೆಗೆ, ನಿಮ್ಮ ಗುರುಗಳಿಗೆ ಒಳ್ಳೆಯ ಹೆಸರನ್ನ ತಂದು ಈ ತಾಲೂಕಿಗೆ ಒಳ್ಳೆಯ ಹೆಸರನ್ನ ತನ್ನಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಅಂತ ಶುಭಕಾಮನೆಗಳನ್ನು ಹೇಳಿ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೀವಿ. ಹಾಗೆ ನಾವೆಲ್ಲರೂ ಮಂಡ್ಯ ತಾಲೂಕಿನ ಎಲ್ಲ ಶಿಕ್ಷಕರಿದ್ದೀವಿ. ನಿಮ್ಮ ಪ್ರೀತಿಯನ್ನ ಧಾರೆಗೆಳೆದು 35 ವರ್ಷ ಈ ಶಿಕ್ಷಕರಿಗೆ ಒಬ್ಬ, ನಾವೆಲ್ಲ ಶ್ರೀಮಂತರಲ್ಲ ಶಿಕ್ಷಕರು, ಬಡ ಕುಟುಂಬದಲ್ಲಿ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿ ಬಂದಂತ ಶಿಕ್ಷಕರು. ನಾವು ಶಿಕ್ಷಕರು ಅಲ್ಲಿ ಡಾಕ್ಟರ್ ಇಂಜಿನಿಯರ್ ಏನೋ ಆಗೋದು, ನಮಗೆ ಆ ಒಬ್ಬ ಶಿಕ್ಷಕರಿಗೆ ನೀವೆಲ್ಲ ಪ್ರೀತಿಯನ್ನ ಮಂಡ್ಯ ತಾಲೂಕಿನ ಶಿಕ್ಷಕರು, ಮಂಡ್ಯ ಜಿಲ್ಲೆಯ ಶಿಕ್ಷಕರು ಪ್ರೀತಿಯನ್ನ ಎರೆದು ಈ ರಾಜ್ಯದ ಅಧ್ಯಕ್ಷ ಮಾಡಿದ್ವಿ. ಶಿಕ್ಷಕ ಸಂಘಟನೆ ನನ್ನ ಕೈಲಾದಂತ ಸೇವೆಯನ್ನ ನೋಡಣಿ ವೇತನವನ್ನ ಕೊಡಿಸಿದೀವಿ. NPS ನ ಹೋಗಾಡಿಸಬೇಕು, ಮುಂದಿನ ದಿನದಲ್ಲಿ ಹೋಗಾಡಿಸುವಂತ ಪಣವನ್ನ ಕೊಡ್ತಾ ಇದ್ದೀವಿ. ಹಾಗೆ ಇವತ್ತು ನನ್ನ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಒಂದು ಇಲಾಖೆ ಅಲ್ಲ 45 ಇಲಾಖಾ ಒಂದು ಸಂಘಟನೆಗೆ ನೀವು ನನ್ನ ನೌಕರ ಸಂಘ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀರ. ಅದು ಇತಿಹಾಸ ಖಾತೆ ಅವಿರೋಧ ಆಯ್ಕೆ. ನನ್ನ ಸಂಘಟನೆಯ ನೇತಾರರಾದಂತ ಈ ರಾಜ್ಯದ ಉಸ್ತುವಾರಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಚೌಡರಾಯಸ್ವಾಮಿ ಸಾಹೇಬ್, ಈ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ರವಿಯನ್ನವರು, ಅವರೆಲ್ಲರೂ ಸೇರಿ ಸೋಮಗೌಡರು ನನ್ನ ಇಬ್ಬರು ಸೇರಿಸಿ ಇಬ್ರು ನೀವು ಅನ್ಯೋನ್ಯವಾಗಿ ಹೋಗ್ಬೇಕು. ಸಂಘಟನೆಗೆ ಗುಂಪುಗಾರಿಕೆ ಬೇಡಿ, ಶಿಕ್ಷಕರು ನೌಕರರಿಗೆ ಗುಂಪುಗಾರಿಕೆ ಬೇಡಿ, ತಾರತಮ್ಯ ಆಗಬಾರ್ದು, ಇದರಿಂದ ಅಭಿವೃದ್ಧಿಗಳು ಕುಂಠಿತ ಆಗಬಾರ್ದು, ಜನೋಪಯೋಗಿ ಕಾರ್ಯಕ್ರಮಗಳು ಸರಿಯಾಗಿ ಆಗೋದಿಲ್ಲ, ನಿಮ್ಮ ನೌಕರಿಗೆ ಗೊಂದಲ ಆದ್ರೆ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ನಮ್ಮನ್ನೆಲ್ಲರೂ ಒಂದು ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ನನ್ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಈ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರೋ ಅವಧಿವರೆಗೆ, ನನ್ನ ರಾಜ್ಯಾಧ್ಯಕ್ಷರಿದ್ದ ಅವಧಿವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳು, ಪದವೀಧರ ಸಮಸ್ಯೆಗಳು, ಮುಖ್ಯ ಶಿಕ್ಷಕರ ಸಮಸ್ಯೆಗಳು, ನಿಮ್ಮ NPS ನೌಕರ ಸಮಸ್ಯೆಗಳು, ಇನ್ನಿತರ ಸಮಸ್ಯೆಗಳು, ಮತ್ತೆ ಪ್ರೌಢಶಾಲೆಯ ಎಲ್ಲ ಮುಂಬಡ್ತಿಗಳು ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳಿದ್ದರೂ ಸಹ ಅದನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.